ಇಲ್ಲೇ ನಿಧಾನ ನಿಧಾನನೇ ಹಚ್ತಾ ಇದ್ದೀನಲ್ಲ. ಅಣ್ಣ ಏನೋ ಪೆಟ್ಟಾಯ್ತಂತೆ, ಏನಾಯ್ತು? ಏನೂ ಇಲ್ಲ ಕಣ, ದಾರಿಯಲ್ಲಿ ಯಾರೋ ಪುಡಿ ರೌಡಿಗಳು ಬಂದು ಗಲಾಟೆ ಮಾಡಿದ್ರು. ಏನಣ್ಣ ನೀನು ಏನೂ ಆಗಿಲ್ಲ ಅಂತೀಯ, ಒಂದು ಫೋನ್ ಮಾಡ್ಬೋದಿತ್ತಲ್ಲ. ಅದರ ಅವಶ್ಯಕತೆ ಬರಲಿಲ್ಲ ಕಣಯ್ಯ. ಸಮೀಕ್ ಸರಿಯಾಗಿ ಭದ್ರಕಾಳಿ ಥರ ಒಂದು ಹುಡುಗಿ ಬಂತಪ್ಪ. ಅವಳು ಬಂದು ರಭಸಕ್ಕೆ ಆ ರೌಡಿಗಳೆಲ್ಲ ಹೇಳ್ದೆ ಕೇಳದೆ ಜಾಗ ಖಾಲಿ ಮಾಡಿಬಿಟ್ರು. ಆ ಹುಡುಗಿ ಬಂದು ರೌಡಿಗಳನ್ನೆಲ್ಲ ಹೊಡೆದೋಡಿಸ್ಬಿಟ್ಲ. ಹೂನಮ್ಮ. ಹಾಗಿದ್ರೆ ಅವಳು ಯಾರೋ ಲೇಡಿ ರೌಡಿನೇ ಇರ್ಬೇಕು ಮಮ್ಮಿ, ಅಲ್ವಾ ದೊಡ್ಡಪ್ಪ? ನಂಗೇನೋ ಆ ಹುಡುಗಿ ಹಾಗೆ ಅನಿಸ್ಲಿಲ್ಲಮ್ಮ. ನೋಡು, ಕೆಟ್ಟ ಉದ್ದೇಶ ಇಟ್ಕೊಂಡು ಹೆದರ್ಸೋರ್ನ ರೌಡಿ ಅಂತಾರೆ, ಅದೇ ಒಳ್ಳೆ ಉದ್ದೇಶ ಇಟ್ಕೊಂಡು ಹೆದರ್ಸೋರ್ನ ಹೀರೋ ಅಂತಾರಮ್ಮ. ಅದೇನೋ ನಿಮ್ಮ ಮಾತು ನಿಮಗೆ ಸರಿ. ಆಯ್ತಮ್ಮ, ನಿನಗೆ ಅರ್ಥವಾಗೋ ರೀತಿಯಲ್ಲೇ ಮಾತಾಡ್ತೀನಿ. ನೋಡು, ಚಾಮುಂಡಿ ಕೋಪ ದುಷ್ಟ ಸಂಹಾರ ಮಾಡ್ತೀಯೇ ಹೊರತು ಕೆಡಕ್ ಮಾಡ್ತಾ ಇಲ್ಲ ತಾನೇ? ಆದ್ರೂ ಅಣ್ಣ, ಮನೆ ಮಹಾಲಕ್ಷ್ಮಿನ ನೋಡ್ಕೊಂಡ್ ಬರ್ತೀನಿ ಅಂತ ಹೋಗಿ ಚಂಡಿ ಚಾಮುಂಡಿ ದರ್ಶನ ಮಾಡ್ಕೊಂಡು ಬಂದ್ಬಿಟ್ಟಿದ್ಯಾ. ಏನೋ ಲಕ್ಷ್ಮಣ ಹೀಗೆ ಹೇಳ್ತೀಯ ನೀನು? ನನಗಂತೂ ತುಂಬಾನೇ ಭಯ ಆಗೋಗಿತ್ತು. ಅದೇನೋ ಅಂತಾರಲ್ಲ, ಕೊಡ್ಲಿಲ್ ಹೋಗೋದು ಉಗ್ರಲ್ಲಿ ಹೋಯ್ತು ಅಂತ. ಸದ್ಯ ಇಷ್ಟಕ್ಕೆ ನಿಂತು ಹೋಯ್ತಲ್ಲ. ನಾನಂತೂ ತುಪ್ಪದ ದೀಪ ಹಚ್ತೀನಪ್ಪ ದೇವರಿಗೆ. ಹಚ್ಚು ಹಚ್ಚು ಹಚ್ಚು. ಮನೇಲಿರೋ ತುಪ್ಪ ಖಾಲಿ ಆಗೋವರೆಗೂ ಹಚ್ಚತಾನೇ ಇರು. ನನಗಂತೂ ಆ ಹುಡುಗಿ ತುಂಬಾ ಹಿಡಿಸ್ಬಿಟ್ಲು. ದೇವ್ರು ನಿನ್ ಚೆನ್ನಾಗಿಟ್ಟಿರ್ಲಮ್ಮ ಅಂತ ಬಾಯಿ ತುಂಬಾ ಹರಿಸ್ಬಿಟ್ಟು ಬಂದೆ. ಅಪ್ಪ ದಿವ್ಯನ್ ಬಗ್ಗೆನೇ ಮಾತಾಡ್ತಾ ಇದಾರೆ ಅನ್ಸುತ್ತೆ. ಭಾವ, ನೀವ್ ಹೇಳೋದೆಲ್ಲ ಕೇಳ್ತಿದ್ರೆ ಆ ಹುಡುಗಿನ ಈಗ್ಲೇ ನೋಡ್ಬೇಕು ಅನಿಸ್ತದೆ. ಕಾಲಿಗೆ ಚಕ್ರ ಕಟ್ಕೊಂಡು ಹೊಟ್ಬಿಡು. ನನ್ಗೂ ಅವಳು ಇವಾಗಲೇ ನೋಡ್ಬೇಕು ಅನಿಸ್ತಾರೆ. ಏನರ್ಥ ಇದೆಯಪ್ಪ? ಅದೇ ಡ್ಯಾಡಿ, ನನ್ಗೂ ಇವಾಗಲೇ ದಿವ್ಯನ್ ನೋಡ್ಬೇಕು ಅನ್ನಿಸ್ತಾ ಇದೆ. ಯಾರು ಏನ್ ನೋಡ್ಬೇಕು ಅನಿಸ್ತಾ ಇದೆ? ನೀವೆಲ್ಲರೂ ಇವಾಗ ದಿವ್ಯನ್ ಬಗ್ಗೆ ತಾನೇ ಮಾತಾಡ್ತಿದ್ದು. ನಾವ್ ಯಾರು ಇಲ್ಲಿ ದಿವ್ಯನ್ ಬಗ್ಗೆ ಮಾತಾಡ್ತಾನೆ ಇಲ್ವಲ್ಲ? ಯಾವ ಲೋಕದಲ್ಲಿದ್ಯೋ ನೀನು? ಅವನು ಪ್ರೇಮಲೋಕದಲ್ಲಿ ಇದ್ದಾನಮ್ಮ. ಅಲ್ವೋ, ಯಾರು ಅದು ದಿವ್ಯಾ? ಇಷ್ಟಕ್ಕೂ ನಾವ್ಯಾಕೆ ಆ ದಿವ್ಯಾನ್ ಬಗ್ಗೆ ಮಾತಾಡ್ಬೇಕು? ಹೌದು, ಮತ್ತೆ ಯಾರಪ್ಪ ದಿವ್ಯಾ? ಮತ್ತೆ ನೀವು ಇನ್ಯಾರ ಮನೆಗೆ ಹೋಗಿದ್ದು? ನಾನು ಅಣ್ಣ, ನೀವು ಆಡಿಟರ್ ಆಫೀಸ್ಗೆ ಹೋಗಿದ್ರಲ್ಲ ಎಲ್ಲ. ಹೌದು. ನಾನು ಆಡಿಟರ್ ಆಫೀಸ್ಗೆ ಹೋಗಿದ್ದು ಆಯ್ತು. ಲೆಕ್ಕಾಚಾರ ಎಲ್ಲ ಕರೆಕ್ಟ್ ಆಗಿದೆ. ಅಪ್ಪ, ನನಗೆ ಗೊತ್ತು ನೀವು ಯಾವ ಆಡಿಟರ್ ಆಫೀಸ್ಗೆ ಹೋಗಿಲ್ಲ ಅಂತ. ಪ್ಲೀಸ್ ಹೇಳಿಯಪ್ಪ. ಆಟ ನಿಮ್ಗೆ ಆಯಾಸ ಆಗಿದೆ, ನಡೀರಿ, ರೆಸ್ಟ್ ಮಾಡಿ ನಡಿ. ಹೌದು. ಅಮ್ಮ, ಪಾ, ಚಿಕ್ಕಪ್ಪ, ಏನಪ್ಪ? ನೀವಾದ್ರೂ ಹೇಳಿ. ಮುರ್ಬೇಡ, ನನಗೆ ಕಾಫಿ ಕೊಡು. ಚಿಕ್ಕಮ್ಮ, ಹೇ ರಿತು, ನೀನಾದ್ರೂ ಹೇಳೆ. ಜಾನಕಿ, ಏನಾಯ್ತು ನಿನಗೆ? ಅಲ್ವೇ, ನಿನ್ನ ಮಗಳಿಗೆ ಅಂತ ಒಳ್ಳೆ ಕಡೆ ಸಂಬಂಧ ಬಂದಿದೆ, ನೀನು ಯಾಕೆ ಮಂಕಾಗಿದ್ಯಾ? ಸಂಬಂಧ ಏನೋ ಒಳ್ಳೇದೇ ಅತ್ತೆ, ಆದರೆ ಆ ಸಂಬಂಧ ಉಳಿಸ್ಕೊಳ್ಳೋ ಯೋಗ್ಯತೆ ನಮಗಿರ್ಬೇಕಲ್ಲ. ಜಾನಕಿ, ಮದುವೆ ಅನ್ನೋದು ಯೋಗ್ಯತೆ ನೋಡಿ ಸಂಬಂಧ ಬೆಳೆಸೋದಲ್ಲ, ಆ ಭಗವಂತ ಹಾಕೋ ಗಂಟು ಕಣೆ. ಆದರೆ ಆ ಗಂಟನೇ ನಾವು ಕಗ್ಗಂಟು ಮಾಡ್ಕೊಂಡು ಕೂತಿದ್ದೀವಲ್ಲ. ನೀನು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀಯಾ? ನಮ್ಮ ಸತ್ಯನ ವಿಷಯನ ಅವ್ರಿಗೆ ಹೇಳೇ ಇಲ್ವಲ್ಲ ಅತ್ತೆ, ಅದನ್ನ ಮುಚ್ಚಿಟ್ಟಿದ್ದೀವಲ್ಲ. 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡುವಂಥ ಗಾದೆನೇ ಇದೆಯಲ್ಲಮ್ಮ. ನಾವು ಸದ್ಯಕ್ಕೆ ಸತ್ಯನ ಮರೆಮಾಚಿದ್ದೀವಿ, ಸುಳ್ಳು ಹೇಳ್ತಾ ಇಲ್ವಲ್ಲ. ಅದು ತಪ್ಪಲ್ವಾ ಅತ್ತೆ? ನಾಳೆ ದಿನ ಸತ್ಯನ ವಿಷಯ ಅವ್ರಿಗೆ ಗೊತ್ತಾಗಿ ಅದೇ ದಿವ್ಯನ ಪಾಲಿಗೆ ಕಂಟಕ ಆಗಬಾರ್ದಲ್ವಾ? ಛೇ, ಬಿಡ್ತು ಅನ್ನೆ. ನಮ್ಮ ಸತ್ಯ ಯಾವತ್ತೂ ಯಾರ ಪಾಲಿಗೂ ಕಂಟಕ ಆಗಲ್ಲ. ಈಗ ನೀನು ಸುಮ್ಮನೆ ಇದ್ಬಿಡು. ಸಮಯ ಸಂದರ್ಭ ನೋಡಿ ನಮ್ಮ ಸತ್ಯನ ವಿಚಾರ ಅವ್ರಿಗೆ ಹೇಳೋಣ. ನೋಡು, ಮೊದಲು ದಿವ್ಯನ ಜಾತಕ ಅವ್ರ ಮಗನ ಜಾತಕಕ್ಕೆ ಹೊಂದಿಕೆ ಆಗಲಿ, ನಮ್ಮ ಸಂಬಂಧ ಅವ್ರಿಗೆ ಇಷ್ಟ ಆಗಲಿ, ಮಿಕ್ಕಿದ್ದನ್ನು ಆಮೇಲೆ ನೋಡ್ಕೊಳ್ಳೋಣ. ಸೀತಾ, ನಿನ್ನ ಮಗನ ಪರದಾಟ ನೋಡಿದ್ಯಾ? ದಿವ್ಯನ ಬಗ್ಗೆ ಮಾತಾಡಲಿಲ್ಲ ಅಂತ ಅವನ ಮುಖ ಹೇಗೆ ಪೆಚ್ಚಾಯ್ತು ನೋಡಿದ್ಯಾ? ನನ್ನ ಮಗಳನ್ನ ನಿಮಗೆ ಕೊಡಲ್ಲ ಅಂತ ನಮ್ಮಪ್ಪ ಹೇಳಿದಾಗ ನಿಮ್ಮ ಮುಖನೂ ಹಾಗೆ ಆಗಿತ್ತು ತಾನೆ? ಅಪ್ಪ ಮಗ ಇಬ್ರು ಒಂದೇ. ನೋಡೆ, ನಾನು ನಮ್ಮ ಅಪ್ಪ ಅಮ್ಮನಿಗೆ ಹೇಗೆ ಬಂಗಾರದಂಥ ಸೊಸೆ ಅಂತನ್ನೋ ಹಾಗೇನೆ ನಮ್ಮಿಬ್ಬರಿಗೂ ನಮ್ಮ ಮಗ ಅಪರಂಜಿ ಅಂತ ಸೊಸೆನ ತರ್ತಾ ಇದ್ದಾನೆ. ಅಂದ್ರೆ ಹುಡುಗಿ ನಮ್ಮ ಮನೆಗೆ, ನಮ್ಮ ಮನೆತನಕ್ಕೆ ಹೇಳಿ ಮಾಡಿಸ್ದಾಗಿದ್ದಾಳೆ.
ಅವಳನ್ನ ಈ ಮನೆಗೆ ತಂದ್ಕೊಳ್ಳೋದಕ್ಕೆ ಎಳ್ಳಷ್ಟು ಅನುಮಾನವೇ ಬೇಡ. ಅಪ್ಪ ಏನಾಯ್ತು? ಏನೋ ಗಲಾಟೆ ಅಂತೆಲ್ಲ ಮಾತಾಡ್ತಿದ್ರಲ್ಲ. ಏನೂ ಇಲ್ಲಮ್ಮ, ಒಂದು ಚಿಕ್ಕ ಗಲಾಟೆ ಅಷ್ಟೇ. ಅಂದ್ಹಾಗೆ ನೀವು ಹೋಗಿದ್ದು ಕಾರ್ತಿಕ್ ಇಷ್ಟಪಡ್ತಿರೋ ಹುಡುಗಿ ಮನೆಗೆ ಅಂತ ಗೊತ್ತಾಯ್ತು? ಹೌದು. ಅವನಿಗೆ ಹುಡುಗಿನ ನೋಡಕ್ ಹೋಗಿರೋದು ನನಗೂ ಸಂತೋಷದ ವಿಷಯನೇ ಅಲ್ವಾ ಅಪ್ಪ? ಆದ್ರೆ ಮೊದಲನೇ ಸಲಿನೇ ಹುಡುಗಿನ ನೋಡಕ್ ಹೋಗಿರ್ಬೇಕಾದ್ರೆ ಈ ರೀತಿ ಎಲ್ಲ ಅನಾಹುತ ಆಗಿದೆ ಅಂತಂದ್ರೆ ಇದು ಅಪಶಕುನನೇ ಅಲ್ವಾ ಅಪ್ಪ? ಬರೀ ಹುಡುಗಿನ ನೋಡಕ್ ಹೋಗಿದ್ದಕ್ಕೇನೆ ಅಪ್ಪಂಗೆ ಇಷ್ಟೊಂದೆಲ್ಲ ಅನಾಹುತ ಆಯ್ತು. ಇನ್ನ ಆ ಹುಡುಗಿನ ನಮ್ಮ ಕಾರ್ತಿಕ್ ಮದ್ವೆನೇ ಆಗ್ಬಿಟ್ರೆ ನಮ್ಮ ಮನೆಯಲ್ಲಿ ಯಾರ್ಯಾರಿಗೆ ಏನೇನಾಗುತ್ತೋ ಏನೋ. ಕರೆಕ್ಟ್ ಮಾವ, ಕರೆಕ್ಟ್. ಕೀರ್ತನಾ ಹೇಳ್ತಿರೋದು ಸರಿನೇ. ಈ ಸಂಬಂಧ ಹೀಗೆ ಮುಂದುವರೆದ್ರೆ ಇನ್ನೂ ಏನೇನು ಅನಾಹುತ ಆಗುತ್ತೋ ಏನೋ. ಓಹೋ, ಕೆಲವ್ರ ಮನಸ್ಸು ಹೇಗಿರುತ್ತೋ ಅವ್ರ ಯೋಚನೆಗಳು ಹಾಗೆ ಇರುತ್ತೆ. ಮಗಳೇ, ಅದನ್ನ ಹೀಗೂ ಹೇಳ್ಬೋದಲ್ಲ, ನಾನು ಆ ಹುಡುಗಿನ ನೋಡೋದಕ್ಕೆ ಅವ್ರ ಮನೆಗೆ ಹೋಗಿದ್ದರಿಂದ ನನಗೆ ಬಂದು ಕಂಟಕದಿಂದ ಪಾರಾದೆ ಅಂತ. ಅವಳ ಮನಸ್ಸು ಗುಣ ಚೆನ್ನಾಗಿದೆ, ಸದ್ಯ ನನಗೇನೂ ಆಗಲಿಲ್ಲ. ಸೀತಾ ಬಾ. ಏನೂ ಆಗಿಲ್ಲ ಅಂತ ನಿಮ್ಮ ಮಾತುಗಳು ಹೇಳ್ಬೋದು, ಆದ್ರೆ ಅಮ್ಮನ ಮನಸ್ಸಲ್ಲಿರೋ ಆ ಸಣ್ಣ ಆತಂಕನೇ ನನಗೆ ದೊಡ್ಡ ಅಸ್ತ್ರ. ಈ ರೀತಿ ಎಲ್ಲ ಅನಾಹುತ ಆಗಿದೆ ಅಂತಂದ್ರೆ ಇದು ಅಪಶಕುನನೇ ಅಲ್ವಾ ಅಪ್ಪ? ಬರೀ ಹುಡುಗಿನ ನೋಡಕ್ ಹೋಗಿದ್ದಕ್ಕೇನೆ ಅಪ್ಪಂಗೆ ಇಷ್ಟೊಂದೆಲ್ಲ ಅನಾಹುತ ಆಯ್ತು. ಇನ್ನ ಆ ಹುಡುಗಿನ ನಮ್ಮ ಕಾರ್ತಿಕ್ ಮದ್ವೆನೇ ಆಗ್ಬಿಟ್ರೆ ನಮ್ಮ ಮನೆಯಲ್ಲಿ ಯಾರ್ಯಾರಿಗೆ ಏನೇನಾಗುತ್ತೋ ಏನೋ. ಸೀತಾ, ಏನು ಯೋಚನೆ ಮಾಡ್ತಿದ್ಯಾ? ನಾಯಿ ಬೊಗಡಿದ್ರೆ ದೇವಲೋಕ ಹಾಳಾಗುತ್ತೆ. ಯಾರೋ ಏನೋ ಅಂದ್ರು ಅಂತ ನೀನ್ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊತಾ ಇದೀಯಾ? ನೋಡು, ನಾಳೆ ಗುರುಗಳು ಹೇಗಿದ್ರು ಮನೆಗೆ ಬರ್ತಾ ಇದ್ದಾರೆ. ನಿನ್ನ ಸಮಸ್ಯೆಗೆ ಪರಿಹಾರ ಅವರೇ ಕೊಡ್ತಾರೆ.